ಕರ್ನಾಡಿಗೆ. ನಾನು ಇವತ್ತು ಬಂದಿರೋದು ಮುಂಬೈನ ಅತಿ ಸುಂದರವಾದಂಥ ಜಾಗ ತಾಜ್ ಹೋಟೆಲ್ ಹಾಗೂ ಗೇಟ್ ಆಫ್ ಇಂಡಿಯಾ ನೋಡಲು. ಹಾಗೆ ನಿಮ್ಮನ್ನು ಇನ್ನೊಂದು ಸುಂದರವಾದ ಜಾಗ ಆಗಿರುವಂತಹ ಎಲಿಫೆಂಟ ದ್ವೀಪಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾವ ಥರ ಇದೆ, ಹೇಗೆ ಅಂತ ಎಲ್ಲನ್ನ ನಿಮಗೆ ವಿಸ್ತಾರ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಮೊದಲಿಗೆ ನಾವು 290 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ವಿ. ಆ ಟಿಕೆಟಿಂದ ಇವಾಗ ಈ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಈ ಬೋಟು ಗೇಟ್ ಆಫ್ ಇಂಡಿಯಾ ಲೆಫ್ಟ್ ಸೈಡಲ್ಲಿ ನಿಂತಿರುತ್ತೆ. ಸೊ ಅವ್ರಿಗೆ ಟಿಕೆಟ್ ತೋರಿಸ್ಬಿಟ್ಟು ನಾವು ಎಂಟ್ರಿ ಆಗ್ತೀವಿ. ಮೊದಲಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಫಸ್ಟ್ ಪ್ರಯಾರಿಟಿ ಅವರು ಸೇಫ್ಟಿ ಜಾಕೆಟನ್ನು ಹಾಕ್ಕೊಳ್ಳೋಕ್ಕೆ ಹೇಳ್ತಾರೆ. ಸೊ ನಾವು ಸೇಫ್ಟಿ ಜಾಕೆಟ್ ಹಾಕ್ಕೊಂಡ್ವಿ. ಸೊ ನೋಡಿ ಎಲ್ಲ ಬರ್ತಾ ಇದ್ದಾರೆ ಜನ. ಇದೆಲ್ಲ ತುಂಬಿದ ಮೇಲೆ ನಮ್ಮ ಬೋಟ್ ಹೊರಡುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ತುಂಬಿದ್ರು. ಇವಾಗ ನಮ್ಮ ಬೋಟ್ ಹೊರಡೋಕ್ಕೆ ಸಿದ್ಧವಾಯಿತು. ರೆಡಿ, ಬನ್ನಿ ನೋಡೋಣ ಹೇಗಿದೆ ಅಂತ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಸುಂದರವಾದಂಥ ಜಾಗ ಇದು. ಈ ಚಿಕ್ಕ ಬೋಟ್ಗೆ 2500 ರೂಪಾಯಿ ಅಬ್ಬಿ ಕಾಸ್ಟ್ಲಿ. ನನ್ನ ಪ್ರಿಫರೆನ್ಸ್ ಅಂದರೆ ಈ ಬೋಟಿಂದ ಹೋಗ್ಬೋದು. ವಾವ್, ಎಷ್ಟು ಸುಂದರವಾಗಿದೆ ನೋಡಿ. ನಮ್ಮ ಭಾರತ ಧ್ವಜದ ತ್ರಿವರ್ಣ ಧ್ವಜ ಈ ಅರಬ್ಬಿ ಸಮುದ್ರದ ತೀರದಲ್ಲಿ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ಅಂತ. ಈ ಬೋಟು ಬಂದುಬಿಟ್ಟು ಮಾರ್ನಿಂಗ್ ಹೋಗಿರೋದು. ಸೊ ಆಫ್ಟರ್ನೂನ್ ವಾಪಸ್ ಬರ್ತಾ ಇದೆ. ಈ ದ್ವೀಪದ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 9:30 ಈವ್ನಿಂಗ್ 5:30ವರೆಗೂ. ಮಂಡೇ ಮಾತ್ರ ರಜೆ ಇರುತ್ತೆ. ಸೊ ಯಾರು ಮಂಡೇ ಹೋಗೋಕ್ಕೆ ಬರಬೇಡಿ, ಸುಮ್ಮನೆ ವೇಸ್ಟ್ ಆಗುತ್ತೆ. ನೋಡಿ ಅಲ್ಲಿ ಬರ್ತಾ ಇರೋದು ಕೂಡ ಮುಗಿಸ್ಕೊಂಡು ಬರ್ತಾ ಇದೆ. ಹಾಗೆ ಇಲ್ಲಿ ಒಂದು ದೊಡ್ಡ ಹಡಗು ಕೂಡ ಕಾಣ್ತಾ ಇದೆ ನೋಡಿ, ತೋರಿಸ್ತಾ ಇದೆ ನೋಡಿ. ಈ ದೊಡ್ಡ ಹಡಗು ಬಂದ್ಬಿಟ್ಟು ಸಿಂಗಾಪುರಿಂದ ಇದು ಕಂಟೈನರ್ ತೊಗೊಂಬರ್ತಾ ಇದೆ. ಇದು ಫುಲ್ಲು ದೊಡ್ಡ ಕಂಟೈನರ್ ಇದೆ. ಸೊ ವಿಡಿಯೋದಲ್ಲಿ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ, ಬಟ್ ದೊಡ್ಡದಾಗಿದೆ. ಇದು ಹೋಗ್ತಾ ಇದೆ, ತುಂಬ ಸ್ಲೋ ಆಗಿ ಹೋಗುತ್ತೆ. ಇವಾಗ ಡೆಸ್ಟಿನೇಷನ್ ಬಂದಿದ್ದೆಲ್ಲ, ಸೊ ಅದಕ್ಕೆ ಬನ್ನಿ. ಅಲ್ಲಿ ಕಾಣ್ತಾ ಇರೋ ದ್ವೀಪವೇ ನಮ್ಮ ಎಲಿಫೆಂಟ ದ್ವೀಪ. ಇದು ಗೇಟ್ವೇ ಆಫ್ ಇಂಡಿಯಾದಿಂದ 45 ನಿಮಿಷ ಟೈಮ್ ತೊಗೊಳುತ್ತೆ ಬೋಟಲ್ಲಿ ಹೋಗಬೇಕಾದ್ರೆ. ಸೊ ಚೆನ್ನಾಗಿದೆ. ಸಮುದ್ರದ ಒಂದು ಥರ ಸಮುದ್ರ ಹರಿತಾ ಇದೆ ಅಂತ ಅನಿಸುತ್ತೆ, ಬಟ್ ಇದು ಗಾಳಿಗೆ ಅಲೆಗಳು. ಫೈನಲಿ ತಲುಪಿದ್ವಿ ಡೆಸ್ಟಿನೇಷನ್ನ. ಇದು ಬಂದ್ಬಿಟ್ಟು ನಮ್ಮ ಹಡಗನ್ನು ಬೋಟ್ನ ಸೈಡಲ್ಲಿ ಕಟ್ಟಿರ್ತಾರೆ. ಸೊ ಇವಾಗ ಎಂಟ್ರೆನ್ಸ್ ಆಗ್ತೀವಿ, ಇಲ್ಲಿಂದ ಮುಂದೆ ಹೋಗೋದು. ಹಾಗೆ ಇಲ್ಲಿ ಇನ್ನೊಂದು ಇಲ್ಲಿ ಸುಂದರವಾದಂಥ ಟಾಯ್ ಟ್ರೈನ್ ಇದೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಇದು ಟಾಯ್ ಟ್ರೈನ್. ಇದಕ್ಕೆ ಬಂದುಬಿಟ್ಟು 10 ರೂಪಾಯಿ ಟಿಕೆಟು. ಹೋಗೋಕ್ಕೆ ಬರೋಕ್ಕೆ 2 ಒಂದೇ ಟಿಕೆಟು ಯೂಸ್ ಮಾಡ್ಬೋದು. 1 ಕಿಲೋಮೀಟ್ರ್ ದೂರ ಇದೆ. ಸೊ ಇದು ವರ್ತ್ ಅಂತ ಅನ್ನಿಸ್ತು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ. ಹೊಸದಾಗಿ ಈ ಥರ ಬರೋವ್ರಿಗೆ ಒಂದು ಎಂಜಾಯ್ಮೆಂಟ್ ಇದೆ. ಒಂದು ಸುಂದರವಾದ ಜಾಗ ಅಂತಲೇ ಹೇಳ್ಬೋದು. ಹಾಗೆ ಟಾಯ್ ಟ್ರೈನ್ ಯೂಸ್ ಮಾಡದೆ ನಡ್ಕೊಂಡು ಹೋಗೋಕ್ಕೂ ಆಪ್ಷನ್ ಇದೆ. ಏನು ಅದಲ್ಲೇ ಹೋಗ್ಬೇಕಂತ ಏನಿಲ್ಲ. ಇದೆಲ್ಲ ಯೂಸ್ ಮಾಡದೇ ಇರೋವಂಥ ಹಡಗು. ಸೊ ಟಾಯ್ ಟ್ರೈನಿಂದ ಇಳಿದು ಕೆಳಗೆ ಬಂದ್ವಿ. ಇವಾಗ ಇಲ್ಲಿ ಎಂಟ್ರೆನ್ಸ್ ನೋಡಿ, ಇದೆ ಎಂಟ್ರೆನ್ಸು. ಇಲ್ಲಿ ಪ್ರತಿಯೊಬ್ಬರಿಗೂ 5 ರೂಪಾಯಿ ಟಿಕೆಟ್ ಇರುತ್ತೆ. ಚಿಲ್ಡ್ರನ್ಸ್ಗೆ ಅಡಲ್ಟ್ಸ್ಗೆ 5 ರೂಪೀಸ್, ಮಕ್ಕಳಿಗೆ 3 ರೂಪಾಯಿ, 3 ರೂಪೀಸ್. ಸೊ ನಾವು ಟಿಕೆಟ್ ತೊಗೊಂಡು ಎಂಟ್ರಿ ಆಗ್ತೀವಿ ನೋಡಿ. ಇವಾಗ ಎಂಟ್ರಿ ಆದ್ವಿ. ಸೊ ಮುಂದೆ ಹೋಗ್ತಾ ಇದ್ದಂಗೆ ಚೆನ್ನಾಗಿದೆ. ಪಕ್ಕದಲ್ಲೆಲ್ಲ ಅಂಗಡಿಗಳಿದೆ. ಫುಲ್ಲು ಮೇಲೆವರೆಗೂ ಅಂಗಡಿ ಇದೆ. ಇದು ಬಂದುಬಿಟ್ಟು 120 ಸ್ಟೆಪ್ಸ್ ಇದೆ. ಇದನ್ನು ಹತ್ತಬೇಕಂದ್ರೇ ಒಂದು ಟಾಸ್ಕು, ಆದರೆ ಮಜಾ ಇದೆ ಮಾತ್ರ. ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು ನೋಡಿ. ಸಣ್ಣ ಸಣ್ಣ ರೆಸ್ಟೋರೆಂಟ್ಗಳು ಇದೆ. ಎಲ್ಲ ಪ್ಯೂರ್ ವೆಜ್ಜು, ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು.
ಪಕ್ಕದಲ್ಲಿ ಟಾಯ್ಸ್ ಶಾಪ್ಸ್ ಇದೆ, ಮ್ಯಾಗಿ ಶಾಪ್ ಇದೆ. ಇದು ಸ್ಟೆಪ್ 120 ಸ್ಟೆಪ್ ಇದೆ. 120 ಸ್ಟೆಪ್ ಹತ್ಕೊಂಡು ಮೇಲೆ ಹೋಗಬೇಕು. ಇಲ್ಲಿ ಪಕ್ಕದಲ್ಲಿರೋದು ಕಾಣ್ತಿದೆಯಲ್ಲ, ಇದು ಜನರನ್ನ ಹತ್ತಿಸ್ಕೊಂಡು ಹೋಗೋದು. ಸೊ ಯಾರಾದರೂ ಹತ್ತಕ್ಕಾಗಲಿಲ್ಲ ಅಂತಂದರೆ ಅದರಲ್ಲಿ ಕೂಡಿಸ್ಕೊಂಡು ಹೋಗ್ತಾರೆ. ಬಂದ್ವಿ ಫೈನಲಿ 120 ಸ್ಟೆಪ್ ಹತ್ಕೊಂಬರೋಕ್ಕೆ ಹೆವಿ ಇದಾಗತ್ತೆ. ಸೊ ಮಜಾ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ್ಯೂಸ್. ಇಲ್ಲಿ ಕೋತಿ ಭಾರಿ ಡೇಂಜರ್ ಇರುತ್ತೆ. ಸೊ ಅದರಿಂದನೂ ಸ್ವಲ್ಪ ಇದನ್ನ ಮಾಡ್ಕೊಂಡಿರ್ಬೇಕು. ಇದೆ ಎಂಟ್ರೆನ್ಸ್. ಹಾಗೆ ಇನ್ನೊಂದು ವಿಷಯ ಅಂದರೆ ಇಲ್ಲಿ ಮತ್ತೆ ಒಂದು ಟಿಕೆಟ್ ತೊಗೋಬೇಕು. ನಮ್ಮ ಅಡಲ್ಟ್ಗೆ 40 ರುಪೀಸು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಮೇರಿಕನ್ಗೆ 600 ರುಪೀಸು. ಯಾಕಪ್ಪ ಅಂತಂದರೆ ಅವ್ರಿಗೆ ಒಬ್ಬ ಸ್ಪೆಷಲ್ ಗೈಡ್ ಕೂಡ ಬರ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲದನ್ನ ವಿವರಣೆ ಮಾಡ್ತಾರೆ. ನಾವು ಹೋದ್ವಿ. ಸೊ ಸೆಕ್ಯೂರಿಟಿ ಬಿಡಲಿಲ್ಲ. ಟಿಕೆಟ್ ತೊಗೊಂಬನ್ನಿ ಅಂತ ಅಂದ ತಕ್ಷಣ ನಾವು ಟಿಕೆಟ್ ತರಕ್ಕೆ ಹೋಗ್ತಾಯಿದ್ವಿ. ಬನ್ನಿ ತೊಗೊಳ್ಳೋಣ, ಟಿಕೆಟ್ ತೊಗೊಂಡು ಬರೋಣ. ಲೈನ್ ಇದೆ. 40 ರುಪೀಸ್ ಅಲ್ಲ, ಸೊ ವರ್ತು. ಒಳ್ಳೆ ಪ್ಲೇಸು. ಟೋಟಲ್ ಆಗಿಬಿಟ್ಟು 290 ಬೋಟ್ಗೆ ಬರೋಕ್ಕೂ ಹೋಗೋಕ್ಕೆ. ಹಾಗೆ ಅಲ್ಲಿ ಎಂಟ್ರೆನ್ಸ್ 5 ರುಪೀಸು, 295. ಇಲ್ಲಿ ಬಂದುಬಿಟ್ಟು 40 ರುಪೀಸ್. ಅಂದರೆ ಟೋಟಲಾಗಿ 335 ಆಗುತ್ತೆ ಟೋಟಲ್ ಹೋಗೋಕ್ಕೆ ಬರೋಕ್ಕೆ ಚಾರ್ಜು. ಸೊ 335 ಇದು ಪ್ಲೇಸ್ ವರ್ತ್ ಅಂತಲೇ ಹೇಳ್ಬೋದು. ಎಷ್ಟು ಸುಂದರವಾಗಿದೆ ಅಂತ ನೋಡಿ. ನೈಸ್. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನೀವು ಒಂದು ಸಾರಿ ಮುಂಬೈಗೆ ಬಂದಾಗ ಈ ಜಾಗಕ್ಕೆ ವಿಸಿಟ್ ಕೊಡಿ ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೈಸ್. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಇದು ಹಿಂದುಗಡೆ ಇದು. ಬನ್ನಿ ನೋಡೋಣ. ಈ ಎಲಿಫೆಂಟಾ ಗುಹೆಗಳು ಶಿಲ್ಪಕಲೆಗೆ ಅಂತಾನೆ ಹೆಸರುವಾಸಿಯಾಗಿದೆ. ಇಲ್ಲಿನ ಶಿಲ್ಪಗಳು ಶಿವನ ವಿವಿಧ ರೂಪಗಳನ್ನು ಮತ್ತು ಹಿಂದೂ ಪುರಾತನ ದೃಶ್ಯಗಳನ್ನು ಚಿತ್ರಿಸುತ್ತವೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತಂದರೆ ಅದು ತ್ರಿಮೂರ್ತಿ ಶಿವನ ಶಿಲ್ಪ. ಇದು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಸಂಕೇತವಾಗಿದೆ. ಈ ಶಿಲ್ಪಗಳು ಭಾರತದ ಕಲೆಯ ಅದ್ಭುತ ಉದಾಹರಣೆಗಳಾಗಿವೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಇದು ಈ ಎಲಿಫೆಂಟಾ ಗುಹೆಯ ಅತಿ ಸುಂದರವಾದ ಹಾಗೂ ಎತ್ತರದ ಮೂರ್ತಿ ಅಂತಲೇ ಹೇಳ್ಬೋದು. ಇದು ಸುಮಾರು 17.9 ಮೀಟರ್ ಉದ್ದದ ಮೂರ್ತಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೈಸ್. ಹಾಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಒಂದು ಶಿವಲಿಂಗ ಮೂರ್ತಿ ಕೂಡ ಇದೆ. ಇಲ್ಲಿ ಶಿವರಾತ್ರಿ ಸಮಯದಲ್ಲಿ ಮಹಾಪೂಜೆ ಕೂಡ ಆಗತ್ತಂತೆ ಈ ಶಿವಲಿಂಗ ಪೂಜೆಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ಇನ್ನೊಂದು ಇಲ್ಲಿದೆಯಲ್ಲ ಈ ಮೂರ್ತಿ, ಈ ಮೂರ್ತಿಯು ಕಲ್ಯಾಣ ಸುಂದರ ಮೂರ್ತಿ. ಇದು ಶಿವನ ಹಾಗೂ ಪಾರ್ವತಿಯ ಮದುವೆ ಸಮಯವನ್ನು ಹೇಳುತ್ತದೆ. ಪಾರ್ವತಿ ದೇವಿಯು ಈ ಶಿಲ್ಪಿಯಲ್ಲಿ ಮಾತ್ರ ಶಿವನ ಬಲಭಾಗದಲ್ಲಿ ನಿಂತಿರುವುದು. ಯಾಕಂತಂದರೆ ಮದುವೆಯಾದ ನಂತರ ಪಾರ್ವತಿ ಯಾವಾಗಲೂ ಶಿವನ ಎಡಭಾಗದಲ್ಲಿ ಮಾತ್ರ ಇರುತ್ತಾರೆ, ಅಂದರೆ ಹೃದಯಕ್ಕೆ ಹತ್ತಿರವಾಗಿ. ಇಲ್ಲಿರುವಂಥ ಒಂದೊಂದು ಶಿಲ್ಪವು ಕೂಡ ಒಂದೊಂದು ಅರ್ಥ ಗಂಭೀರವಾಗಿರುವಂಥದ್ದು, ನಿಗೂಢವಾಗಿ
ಕೆತ್ತಲಾಗಿರೋದು. ಇದು ಶಿವನ ಯೋಗದ ಸಮಯದ ವನ್ನು ತಿಳಿಸುತ್ತದೆ. ಬನ್ನಿ ಈ ಕೇವ್ನಿಂದ ಮತ್ತೆ ಮುಂದೆ ಹೋಗೋಣ. ಇದು ಅತಿ ಸುಂದರವಾದಂಥ ಕೇವ್ ಇತ್ತು. ಸೊ ಇನ್ನು ಉಳಿದಿರೋ 7 ಕೇವ್ಗಳಿವೆ. ಅವು ಯೋಗಕ್ಕೆ ಮಾತ್ರ ಸೀಮಿತವಾಗಿತ್ತಂತೆ. ಅಲ್ಲಿ ಯೋಗ ಮಾಡಲು ಅಂತಲೇ ಆ ಕೇವ್ಗಳನ್ನ ರೆಡಿ ಮಾಡಿದರು. ಸೊ ಅದರಲ್ಲಿ ಇದು ಒಂದು. ಬನ್ನಿ, ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೋಡಿ, ಫುಲ್ಲು ಕಲ್ಲಿಂದನೇ ಕೆತ್ತಿರೋದು. ಇದು ಎಲ್ಲ ಯೋಗಕ್ಕೆ ಅಂತಲೇ ರೆಡಿ ಮಾಡಿರೋದು. ಸೊ ಇದೆಲ್ಲ ಕೂಡ ಚೆನ್ನಾಗೇ ಇದೆ, ಸಖತ್ತಾಗಿದೆ. ಇಲ್ಲಿ ಒಂದು ಕೊಳ ಇದೆ ನೋಡಿ, ಇದರಲ್ಲೂ ಕೂಡ ನೀರು ತುಂಬಿಕೊಂಡಿದೆ. ಬೆಟ್ಟದ ಮಧ್ಯದಲ್ಲಿದ್ದರೂ ಕೂಡ ನೀರು ಇದೆ ಅನ್ನೋದು ಆಶ್ಚರ್ಯ. ಯಾಕಂತ ಅಂದರೆ ಮೇಲೆ ಒಂದು 100 ಅಡಿ ಮೇಲೆ ಇದೆ, 200 ಅಡಿ ಕೆಳಗಡೆ ಇದೆ, ಮಧ್ಯದಲ್ಲಿ ಈ ಗುಹೆಗಳಿದೆ. ಸೊ ಎಷ್ಟು ಸುಂದರವಾಗಿದೆ ಅಂತ ಅಂದರೆ ಇದೆಲ್ಲ ಯೋಗಕ್ಕೆ ಅಂತ ರೆಡಿ ಮಾಡಿದ್ದರಂತೆ. ಎಲ್ಲ ಕಲ್ಲಿಂದನೇ ಕೆತ್ತಿರೋದು. ಸುಂದರವಾದಂಥ ಜಾಗ. ದಯವಿಟ್ಟು ನೀವು ಈ ಕಡೆ ಬಂದಾಗ ಈ ಒಂದು ಜಾಗಕ್ಕೆ ಭೇಟಿ ಕೊಡಿ ಅಂತಲೇ ಹೇಳ್ತೀನಿ. ನನಗಂತೂ ಈ ಜಾಗ ತುಂಬ ಇಷ್ಟ ಆಯಿತು. ಸೊ ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಾದರೂ ಈ ವಿಡಿಯೋಗೆ ಮೊದಲಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಹಾಗೆ ಇಲ್ಲಿಂದ ಕೆಳಗಡೆ ಹೋಗ್ತಾ ಇದ್ದರೆ ಸೊ ಅಲ್ಲಿ ಕುಡಿಯೋಕ್ಕೆ ನೀರು ಎಲ್ಲ ಸಿಗುತ್ತೆ. ಸೊ ಮಂಗಗಳು ಇಲ್ಲಿ ಭಾರಿ ಡೇಂಜರು, ಸ್ವಲ್ಪ ಹುಷಾರಾಗಿರಿ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಸೊ ನೈಸ್. ಪಾಪ ಅದ್ರ ಕೈಗೆ ಸ್ವಲ್ಪ ಪೆಟ್ಟಾಗಿತ್ತು. ಸೊ ನೋಡಿ ಎಷ್ಟು ಇದಾಗಿದೆ ಅಂತ. ನೈಸ್. ಎಲ್ಲ ಪ್ರಕೃತಿಯ ಒಂದು ಫೈನಲಿ ಹೊರಗಡೆ ಬಂದ್ವಿ. ಸೊ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಸೇತು ಕೂಡ ಫುಲ್ ಎಂಜಾಯ್ ಮಾಡಿದ. ಸೊ ಅವನಿಗೆ ಕನ್ನಡ ಬರಲ್ಲ, ಅವನು ಬಂದ್ಬಿಟ್ಟು ತಮಿಳ್ನಾಡು. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.